ಕಡಲೆ ತಿಂದು ಕೈ ತೊಳೆದ ಹಾಗೆ. ಈ ಕನ್ನಡ ಗಾದೆ ಮಾತು ಆಳವಾದ ಸಾಮಾಜಿಕ ಮತ್ತು ಮಾನಸಿಕ ಅರ್ಥಗಳನ್ನು ಒಳಗೊಂಡಿದೆ. ಇದನ್ನು ನಾವು ಈ ಕೆಳಗಿನಂತೆ ವಿಸ್ತರಿಸಬಹುದು. ಗಾದೆಯ ಅಕ್ಷರಶಃ ಅರ್ಥ ಮತ್ತು ಮೂಲ. ಕಡಲೆಗಳನ್ನು ತಿಂದ ನಂತರ ಕೈಗೆ ಅಂಟಿಕೊಂಡ ಧೂಳು ಅಥವಾ ಕಣಗಳನ್ನು ತೊಳೆದು ಸ್ವಚ್ಛ ಮಾಡಿಕೊಳ್ಳುವುದು ಸಹಜ ಕ್ರಿಯೆ. ಇಲ್ಲಿ ಕಡಲೆ ತಿನ್ನುವುದು ಎಂದರೆ ಯಾವುದೋ ಒಂದು ಪ್ರಯೋಜನವನ್ನು ಪಡೆಯುವುದು ಮತ್ತು ಕೈ ತೊಳೆಯುವುದು ಎಂದರೆ ಆ ಪ್ರಯೋಜನ ಸಿಕ್ಕ ನಂತರ ಅದಕ್ಕೆ ಸಂಬಂಧಿಸಿದವರು ಅಥವಾ ಆ ಪ್ರಯೋಜನಕ್ಕೆ ಕಾರಣರಾದವರನ್ನು ಸಂಪೂರ್ಣವಾಗಿ ಮರೆತುಬಿಡುವುದು ಅಥವಾ ಅವರೊಂದಿಗಿನ ಸಂಪರ್ಕವನ್ನು ಕಡಿದುಕೊಳ್ಳುವುದು. ಅಂದರೆ ಕೆಲಸ ಮುಗಿದ ನಂತರ ಸಂಬಂಧವನ್ನೇ ಇಲ್ಲದಂತೆ ವರ್ತಿಸುವುದು. ಗಾದೆಯ ಆಂತರಿಕ ಅರ್ಥ ಮತ್ತು ಸಂದೇಶ. ಈ ಗಾದೆ ಕೇವಲ ಒಂದು ಕ್ರಿಯೆಯನ್ನು ವಿವರಿಸುವುದಲ್ಲ, ಬದಲಿಗೆ ಮಾನವ ಸಂಬಂಧಗಳಲ್ಲಿನ ಒಂದು ನಕಾರಾತ್ಮಕ ಪ್ರವೃತ್ತಿಯನ್ನು ಎತ್ತಿ ತೋರಿಸುತ್ತದೆ. ಇದರ ಆಳವಾದ ಅರ್ಥ ಹೀಗಿದೆ: ಕೃತಜ್ಞತೆ, ಅನ್ಗ್ರೇಟ್ಫುಲ್ನೆಸ್, ಯಾರಾದರೂ ಒಬ್ಬರಿಗೆ ಸಹಾಯ ಮಾಡಿದಾಗ ಅಥವಾ ಅವರ ಮೂಲಕ ಪ್ರಯೋಜನವನ್ನು ಪಡೆದಾಗ ಆ ಸಹಾಯವನ್ನು ಅಥವಾ ಉಪಕಾರವನ್ನು ಮೃತಾಗತಾನವಾಗಿ ಸ್ಮರಿಸುವುದು ಮಾನವನ ನೈತಿಕ ಗುಣ. ಆದರೆ ಈ ಗಾದೆ ಹೇಳುವಂತೆ ಕೆಲವರು ತಮ್ಮ ಕೆಲಸ ಮುಗಿದ ನಂತರ ಉಪಕಾರ ಮಾಡಿದವರನ್ನು ಸಂಪೂರ್ಣವಾಗಿ ಮರೆಯುತ್ತಾರೆ. ಇದು ಕೃತಜ್ಞತೆಯ ಪರಮಾವಧಿ. ಸ್ವಾರ್ಥ, ಸೆಲ್ಫಿಶ್ನೆಸ್. ಈ ನಡವಳಿಕೆಯ ಮೂಲದಲ್ಲಿರುವುದು ಅತಿಯಾದ ಸ್ವಾರ್ಥ. ತನಗೆ ಏನಾದರೂ ಬೇಕಾದಾಗ ಮಾತ್ರ ಇತರರನ್ನು ಬಳಸಿಕೊಳ್ಳುವುದು ಮತ್ತು ತಮ್ಮ ಉದ್ದೇಶ ಈಡೇರಿದ ತಕ್ಷಣ ಅವರನ್ನು ನಿರ್ಲಕ್ಷಿಸುವುದು ಸ್ವಾರ್ಥದ ಸಂಕೇತ. ಸಂಬಂಧಗಳ ನಿರ್ಲಕ್ಷ್ಯ, ನೆಗ್ಲೆಕ್ಟ್ ಆಫ್ ರಿಲೇಶನ್ಶಿಪ್ಸ್. ಮನುಷ್ಯ ಸಂಬಂಧಗಳು ನಂಬಿಕೆ, ಗೌರವ ಮತ್ತು ಪರಸ್ಪರ ಸಹಕಾರದ ಮೇಲೆ ನಿಂತಿರುತ್ತವೆ. ಆದರೆ ಕಡಲೆ ತಿಂದು ಕೈ ತೊಳೆದ ಹಾಗೆ ವರ್ತಿಸುವವರು ಸಂಬಂಧಗಳ ಮೌಲ್ಯವನ್ನು ಅರಿಯುವುದಿಲ್ಲ. ಅವರು ಕೇವಲ ತಮ್ಮ ಅಗತ್ಯಗಳಿಗೆ ಮಾತ್ರ ಇತರರನ್ನು ಪರಿಗಣಿಸುತ್ತಾರೆ. ನಂಬಿಕೆಯ ದ್ರೋಹ, ಬೆಟ್ರೇಯಲ್ ಆಫ್ ಟ್ರಸ್ಟ್. ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಅಥವಾ ಆಶ್ರಯ ನೀಡಿದಾಗ ಅದು ನಂಬಿಕೆಯ ಆಧಾರದ ಮೇಲೆ ಇರುತ್ತದೆ. ಆದರೆ ಈ ರೀತಿಯ ವರ್ತನೆ ಆ ನಂಬಿಕೆಗೆ ದ್ರೋಹ ಎಸಗಿದಂತೆ. ಇದರಿಂದ ಸಹಾಯ ಮಾಡಿದವರಿಗೆ ಮಾನಸಿಕ ನೋವುಂಟಾಗುತ್ತದೆ. ಸಾಮಾಜಿಕ ಸಂದರ್ಭಗಳಲ್ಲಿ ಬಳಕೆ. ಈ ಗಾದೆಯನ್ನು ದೈನಂದಿನ ಜೀವನದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಉದ್ಯೋಗಿಯೊಬ್ಬರು ಕಂಪನಿಯಿಂದ ತಮಗೆ ಬೇಕಾದ ತರಬೇತಿ ಅಥವಾ ಸ್ಥಾನಮಾನ ಪಡೆದ ನಂತರ ಉತ್ತಮ ಅವಕಾಶ ಸಿಕ್ಕಾಗ ಕಂಪನಿಯನ್ನು ಮರೆತುಬಿಡುವುದು, ಅಥವಾ ಒಬ್ಬ ಪಾಲುದಾರರು ಮತ್ತೊಬ್ಬರ ಸಹಾಯದಿಂದ ಯಶಸ್ಸು ಗಳಿಸಿ ನಂತರ ಅವರನ್ನು ದೂರವಿಡುವುದು. ವೈಯಕ್ತಿಕ ಸಂಬಂಧಗಳಲ್ಲಿ ಸ್ನೇಹಿತರು, ಸಂಬಂಧಿಕರು ಅಥವಾ ಆಪ್ತರಿಂದ ಆರ್ಥಿಕ ಅಥವಾ ಇನ್ನಾವುದೇ ಸಹಾಯ ಪಡೆದ ನಂತರ ಆ ಕಷ್ಟದ ದಿನಗಳು ಕಳೆದು ಸುಧಾರಿಸಿದಾಗ ಸಹಾಯ ಮಾಡಿದವರನ್ನು ಸಂಪರ್ಕಿಸದೇ ಇರುವುದು. ರಾಜಕೀಯದಲ್ಲಿ ಮತಗಳಿಗಾಗಿ ಜನರನ್ನು ಬಳಸಿಕೊಂಡು ಅಧಿಕಾರ ಸಿಕ್ಕ ನಂತರ ಜನರನ್ನು ನಿರ್ಲಕ್ಷಿಸುವ ರಾಜಕಾರಣಿಗಳ ನಡವಳಿಕೆಗೆ ಈ ಗಾದೆ ಸೂಕ್ತವಾಗಿ ಒಪ್ಪುತ್ತದೆ. ನೈತಿಕ ಪಾಠ. ಕಡಲೆ ತಿಂದು ಕೈ ತೊಳೆದ ಹಾಗೆ ಎಂಬ ಗಾದೆ ಒಂದು ಎಚ್ಚರಿಕೆ ಗಂಟೆಯಂತಿದೆ. ಇದು ಮನುಷ್ಯರಿಗೆ ಕೃತಜ್ಞರಾಗಿರಲು, ಸಂಬಂಧಗಳಿಗೆ ಮೌಲ್ಯ ನೀಡಲು ಮತ್ತು ಸ್ವಾರ್ಥವನ್ನು ತ್ಯಜಿಸಲು ಕರೆ ನೀಡುತ್ತದೆ. ಯಾರು ಇತರರ ಸಹಾಯವನ್ನು ಮರೆತು ಕೃತಜ್ಞರಾಗಿ ವರ್ತಿಸುತ್ತಾರೋ ಅಂತಿಮವಾಗಿ ಅವರು ಸಮಾಜದಲ್ಲಿ ಗೌರವ ಕಳೆದುಕೊಳ್ಳುತ್ತಾರೆ ಮತ್ತು ಒಂಟಿಯಾಗುತ್ತಾರೆ ಎಂಬ ಸಂದೇಶವನ್ನು ಇದು ಪರೋಕ್ಷವಾಗಿ ನೀಡುತ್ತದೆ. ಹೀಗಾಗಿ ಇದು ಕೇವಲ ಒಂದು ಗಾದೆಯಲ್ಲ, ಬದಲಿಗೆ ಮನುಷ್ಯನ ನೈತಿಕ ಮೌಲ್ಯಗಳನ್ನು ನೆನಪಿಸುವ ಒಂದು ಶಕ್ತಿಯುತ ನುಡಿಗಟ್ಟು.